ಪಿಂಕಿ ಪಿಂಕಿ ಪಾಂಕಿ ಲವ್ವಲ್ ಬಿದ್ರೆ ಡುಮ್ಕಿ ಅಂತ. ಶಾಪಿಂಗ್ ಮಾಡಿ ಸುಸ್ತಾಯ್ತಾ? ಶಾಪಿಂಗ್ ಅಂತೀರಿ ಮತ್ತೆ ಓಡಾಡಕ್ ಸುಸ್ತಾಯ್ತಾ? ಹೆಣ್ಣಿಗೆ ಸೀರೆ ಯಾಕೆ ಅಂದ, ಆಹಾ ಅಂದ ಚಂದ, ಅವಳ ಅಂದ ಒಳಗೆ ಅಡಗಿರೋದ್ರಿಂದ. ಅದನ್ನ ನೋಡಿ, ಅವಳಿಗೆ ಸೀರೆ ತರಬೇಕು ಅಂತಂದ್ರೆ ನನ್ನ ಹೆಸರಲ್ಲಿರೋ ಶಾಪಿಗೆ ಹೋಗ್ಬೇಕಾಯ್ತು. ಮಹಾತ್ರಾಣ ಮಹಾಯೋಗಿ ಮಹೇಶ್ವರ. ಅವನಿಗೆ ನನ್ನ ಹೆಂಡತಿ ಡೊಲ್ಲಾಗಿ ಕಾಣೋದು ಇಷ್ಟ ಇಲ್ಲ ಅಂತಿರ್ಬೇಕು. ಸ್ಟಾರ್ಟ್ ಮಾಡೋಣ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಹೊಸಬ್ರು ನಮ್ಮ ಚಾನಲ್ಗೆ ಯಾರು ಬಂದಿದ್ದೀರಾ ಅಥವಾ ಹೊಸಬ್ರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರೆಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಆ್ಯಸ್ ಯು ಆಲ್ ನೋ, ಇವಾಗ ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನೋಡಿ ನಿಮಗೆ ಗೊತ್ತಾಗಿದೆ ದಟ್ ನನ್ನ ಮದುವೆ ಪ್ರಿಪ್ರೇಷನ್ಸ್ಗೆ ಏನೆಲ್ಲ ಮಾಡ್ತಾಯಿದ್ದೀವಿ ಅಂತ. ಸೊ ಇವತ್ತೂ ಹಂಗೆ ನನ್ನ ಮದುವೆಗೆ ಅಥವಾ ಮದುವೆಗೂ ಮುಂಚೆ ಏನು ಹೂ ಮುಡಿಸೋ ಶಾಸ್ತ್ರ, ಎಂಗೇಜ್ಮೆಂಟ್ ಶಾಸ್ತ್ರ ಅಂತ ಮಾಡ್ತಾರೆ. ಸೊ ಅದಕ್ಕೆ ಇವತ್ತು ನಮ್ಮ ವೈಫಿಗೆ ಅಥವಾ ನಮ್ಮ ಮಿಸ್ಸಸ್ಸಿಗೆ ಸೀರೆ ತರಕ್ಕೆ ಹೋಗ್ತಾಯಿದ್ದೀವಿ. ಸೊ ಮೈಸೂರಿಗೆ ಡೋರ್ ಹಾಕೋಣ. ನಮ್ಮ ಅದಕ್ಕೆ ಆಲ್ರೆಡಿ ಹಿಂಗೆ ರೆಡಿ ಆಗ್ಬಿಟ್ಟವ್ರೆ. ಹೆಂಗೆ ಅನ್ನಿಸ್ತಿದೆ ನಿಮ್ಮ ತಂಗಿಗೆ ಸ್ಯಾರಿ ತರಕ್ಕೆ ಹೋಗ್ತಾ ಇದ್ದೀರಲ್ಲ? ಖುಷಿ ಇದೆ. ನಿದ್ದೆ ಗಂಡಲ್ಲಿ ತೂರಾಡಿಸ್ತಿದ್ದೀರಲ್ಲ. ಸೊ ಗೈಸ್, ಆಮೇಲೆ ಅಲ್ಲಿ ಅಳ್ತಾ ಕೊಡ್ಬೇಕಲ್ಲ, ತಗೊಂಬಿಡ್ತೀನಿ ಒಟ್ಟಿಗೆ. ಹಾಂ, ಸೊ ಗೈಸ್ ನಾನು ಬೆಂಗಳೂರಿಗೆ ಹೋಗಿ, ಅಂದರೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋಗಿದ್ದಾಗ ಅಲ್ಲಿ ಅವ್ರ ಮನೆಯವರು ಬಟ್ಟೆ ಹರಿಸ್ಕೊಟ್ಟಿದ್ರಲ್ವ. ಸೊ ಆ ಬಟ್ಟೆನ ಈಗ ನಮ್ಮ ಮಾವರ ಊರಲ್ಲಿ ಹೊಲಿಯಕ್ಕೆ ಹಾಕಬೇಕು. ಸೊ ಅದು ನನಗೆ ಹೊಲಿಯಕ್ಕೆ ಹಾಕ್ಬಿಟ್ಟು ಇವಾಗ ಮೈಸೂರಿಗೆ ಹೋಗಿ ಅವ್ರಿಗೆ ಸೀರೆ ತೊಗೊಂಬರಕ್ಕೆ ಹೋಗ್ತಾಯಿದ್ದೀವಿ. ನಾನು, ನಮ್ಮಮ್ಮ, ನಮ್ಮ ಅತ್ತಿಗೆ, ನಮ್ಮ ತಾತ ಎಲ್ಲ, ನಮ್ಮ ಅಣ್ಣ ಬರ್ತಾಯಿಲ್ಲ, ನಮ್ಮ ಖುಷಿನೂ ಬರ್ತಾಯಿಲ್ಲ, ಅವರೆಲ್ಲ ಇಲ್ಲ ಮನೇಲಿ ಕೆಲಸ ಐತೆ ಅಂತ ಅಂತೆಲ್ಲ ಇರ್ತಾರೆ. ಸೊ ಈಗ ನಾವು ಇಲ್ಲಿಂದ ಮೈಸೂರು ಹೋಗ್ತಾಯಿದ್ದೀವಿ. ಆ ಕಡೆಯಿಂದ ಬರ್ತಾ ಹಂಗೆ ನನಗೆ ಅವ್ರು ಕೊಡಿಸಿರೋ ಪೀಸ್ ಏನು ಹರಿಸಿದ್ಯಲ್ಲ, ಫಾರ್ಮಲ್ ಪೀಸು, ಅದನ್ನು ಹೊಲ್ಸ್ಕೊಂಡು ತರಬೇಕು. ಯಾಕೆ ಅಂತಂದರೆ ಭಾನುವಾರಕ್ಕೆ ನಾನು ಫಾರ್ಮಲ್ಸ್ ಹಾಕ್ಕೊಂಡು ತರೋದು. ಸೊ ಇವಾಗ ಸದ್ಯಕ್ಕೆ ಮನೆಯವರೆಲ್ಲ ಹಿಂಗೆ ರೆಡಿ ಆಗವ್ರೆ. ಸೊ ಮನೆಯವರೆಲ್ಲ ಕರ್ಕೊಂಡು ನಾವು ಹೋಗೋಣ ಬನ್ನಿ. ತಾತನೂ ಆಲ್ರೆಡಿ ರೆಡಿ. ತಾತ ವ್ಯಾನಿಟಿ ಬ್ಯಾಗೆಲ್ಲ ಎತ್ಕೊಂಡು ರೆಡಿ ಆಗ್ಬಿಟ್ಟಿತ್ತು. ಸೊ ಗೈಸ್, ನಾವು ಮೈಸೂರಿಗೆ ಅಂತ ಹೊರಟಾಗ ಅಲ್ಲೇ ಬರ್ತಾ ಅಜ್ಜಿ ಮನೆಗೆ ಅಂತ ಬಂದೋ. ಅಜ್ಜಿ ಮನೆ ಹತ್ರ ಬಂದಾಗ ಗೊತ್ತಾಯಿತು ಶಿವರಾತ್ರಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಜಾಗರಣೆ ಮಾಡಿದ್ರಲ್ಲ. ಸೊ ಜಾಗರಣೆ ಸ್ಪೆಷಲ್ಗೆ ಓಂ ಮಹಾದೇವ ಮಹಾತ್ರಾಣ ಮಹಾಯೋಗಿ ಮಹೇಶ್ವರ ಸರ್ವ ಪಾಪ ಹರಂ ದೇವ ಮಕಾರಾಯ ನಮೋ ನಮಃ. ದೇವಸ್ಥಾನದ ಹತ್ರ ಪರ ಮಾಡ್ತಾಯಿದ್ರು. ಸೊ ಅಲ್ಲೇ ಬಂದು ನಾವು ಊಟ ಮಾಡಿಕೊಂಡು ಸೊ ಮೈಸೂರಿಗೆ ಅಂತ ಹೊರಟು. ಬಟ್ ಮೈಸೂರಿಗೆ ಹೋಗೋ ದಾರಿಲಿ ಪ್ಲ್ಯಾನ್ ಚೇಂಜ್ ಆಗಿ ಈಗ ನಾವು ಬಂದಿರೋದು ಕಂಬದ ಮನೆ. ಗೊತ್ತಾ ಕಂಬದ ಮನೆ ಏನಂತ? ಸೊ ಇಟ್ಸ್ ಮಗ್ದಲ್ಲಿ ಎಣಿತಾರಲ್ಲ ಗೈ ಸೀರೆ. ಸೊ ಅಲ್ಲಿಗೆ ಬಂದಿದ್ದೀವಿ ಸೀರೆ ತಗೊಳ್ಳೋಣ ಅಂತ. ನಮ್ಮನೆ ಡಿಸೈನ್ಸ್ ನೋಡ್ತಾ ಯಾವ ಥರದ್ದು ಬೇಕು ನಮ್ಮ ಅದಕ್ಕೆ ಫೋನಲ್ಲಿ ಯಾವುದು ತೋರಿಸ್ತಾರೆ ಗೈ. ಫೋನಲ್ಲಿ ಡಿಸೈನ್ ಬೇಕು. ಏನು ತಿಂದಲ್ಲ ಇನ್ನೇನು? ಈ ಡಿಸೈನ್ ಬೇಕಾ ನಿಮಗೆ? ಗ್ರೀನ್ ನೋಡಿ. ಇಲ್ಲ ಆ ಥರ. ಸೊ ಈ ಥರದ್ದು ಬೇಕಂತ ಗೈಸ್ ಅವ್ರಿಗೆ. ಹೂ ಮುಡ್ಸೋ ಶಾಸ್ತ್ರಕ್ಕೆ ಬೇಕಲ್ವಾ? ಸೊ ಹಂಗಾಗಿ ಅವ್ರು ಅದನ್ನು ಕೇಳ್ತವ್ರೆ. ಒಂದು ನಿಮಿಷ, ಯಾವ್ದಿದು ಲೆನ್ಸ್ ಹಿಂಗೆ ಆಗ್ಬಿಡುತ್ತೆ ಗೈಸ್ ಇಲ್ಲೆಲ್ಲ ಏನು ಸೀರೆ ಕಾಣ್ತಿದೆಯಲ್ಲ ನಿಮಗೆ? ಇದೆಲ್ಲ ಫುಲ್ ಮಗ್ದಲ್ಲೇ ಎಣ್ದಿರೋದು. ಹಳೆ ಕಾಲದಲ್ಲಿ ಎಣಿತಿದ್ರು ನೋಡಿ, ಮಗ್ಗದಲ್ಲಿ ಹಿಂಗೆ ತಳ್ಳಿ ಅಂತ. ಸೊ ಆ ಥರ. ಸೊ ಇಲ್ಲೆಲ್ಲ ವೆರೈಟೀಸ್ ಆಫ್ ಡಿಸೈನ್ಸ್ ಸಿಕ್ಕಾಪಟ್ಟೆ ಡಿಸೈನ್ಸ್ ಇದೆ, ಬೇಜಾನ್ ಡಿಸೈನ್ಸ್ ಇದೆ. ಸೊ ನಾವೇ ಕಂಬದ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಇನ್ನೊಂದು ಇದಿದೆಯಂತೆ, ಇನ್ನೊಂದು ಜಾಗ ಇದೆಯಂತೆ. ಅದು ಯಾವುದು ಅಂತಂದರೆ ಇನ್ನೊಂದು ಯಾವುದೋ ನೇಮ್ ಹೇಳಿದವರು ಅಲ್ಲಿ ಬರ್ತಾ. ಸೊ ಅದು ಗೊತ್ತಿಲ್ಲ. ಸೊ ಈಗ ಇಷ್ಟು ಸ್ಯಾರೀಸ್ ನೋಡ್ತಾವ್ರೆ ಇಲ್ಲಿ. ಇದೆಲ್ಲ ಕಾಂಟ್ರಾಸ್ಟಲ್ಲಿ ನೋಡ್ತಾವ್ರಂತೆ. ಇದೈತಿ ಗ್ರೀನ್ ಚೆನ್ನಾಗಿದೆ. ಇದು ಚೆನ್ನಾಗಿತ್ತು. ಅಲ್ಲೇ ಬಾರ್ಡ್ರ್ ಬೇರೆ ಒಟ್ಟಿನಲ್ಲಿ ಅಕ್ಕ ಈ ಥರದ್ರಲ್ಲಿ ಇದೆ ನೋಡಿ ಗೈಸ್. ಇವ್ರಿಗೆ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಗೈಸ್. ನಮಗೆ ಮಾತ್ರ ಕಲೆಕ್ಷನ್ಸೇ ಇರಲ್ಲ. ಹುಡುಗರುಗಳಿಗೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ, ನಮಗೆ ಮಾತ್ರ ಕಲೆಕ್ಷನ್ಸೇ ಇಲ್ಲ. ಎಂತ ಮಾಡೋದು? ನಮ್ಮ ಅಮ್ಮಂಗೆ, ನಮ್ಮ ಅತ್ತಿಗೆಗೆ, ನಮ್ಮ ಹುಡುಗಿಗೆ, ಸೊ ಎಲ್ಲರಿಗೂ ಸೇರಿ ತಗೊಳಕ್ಕೆ ಬಂದವ್ರೆ. ಇಲ್ಲಿ ಫ್ಯಾಮಿಲಿ ಫಂಕ್ಷನ್ಸ್ಗೆ, ಮದುವೆ ಫಂಕ್ಷನ್ಸ್ಗೆ, ಎಂಗೇಜ್ಮೆಂಟ್ ಫಂಕ್ಷನ್ಸ್ಗೆಲ್ಲ ಇಲ್ಲೇ ಬರ್ತಾರಂತೆ.
ಸೊ ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ನೋಡಿ ಎಷ್ಟೊಂದು ಸೀರೆ ತೆಗ್ಸವ್ರು ನಮ್ಮ ಮನೇಲಿ. ಎಲ್ಲ ಎಷ್ಟೊಂದಿದೆ. ಇದು ಚೆನ್ನಾಗಿದೆ ಗೈಸ್, ಇದು ಇಷ್ಟ ಆಯಿತು ನಮ್ಮ ಅದಕ್ಕೆ. ಅದು ತುಂಬ ತೋರಿಸಿದ್ರು ಫೋನಲ್ಲೆಲ್ಲ ಡಿಸೈನ್ಸು. ಇವಳು ಹಿಂಸೆ ಆಗ್ತಾವಳೆ, ಹಣ್ಣು ಕೊಡಿ ಅಂತ. ಬಾಯಲ್ಲಿ ಕೂಚೋ, ಅಲ್ಲಡಿ ಕೂಚಲ್ಲಿ. ಹಣ್ಣು ಬೇಕಾ? ಕುಚ್ಚಲ್ಲಿ ಕೆಳ ಕುಚ್ಚು ಅಲ್ಲಿ, ಅಲ್ಲೇನಿಲ್ಲ ಕುಚ್ಚು. ಅಲ್ಲಿ ನೋಡಿ ನೋ ಅಂತ ಅವಳೆ ಗೈಸ್. ಹಾಂ ತಿನ್ನು ತಿನ್ನು ಆಯಿತು. ತಿನ್ನು ಆ್ಯಪಲ್ ತಿನ್ನು. ನಮ್ಮ ತಾತ ಪಾಪ ಅವಳಿಗೆ ಬಾಡಿ ಗಾರ್ಡು. ನೀವು ತೋರಿಸಿ ಸಿಗ್ಲಿಲ್ವಾ? ಹಾಂ ಸಿಗ್ಲಿಲ್ವಾ? ಸೇಮ್ ಕಲರ್ ಬೇಕಾ? ಇದು ಬಾರ್ಡ್ರ್ ಚೇಂಜ್ ಇದೆ. ಇದು ಅದರಲ್ಲಿ ನೀಲಿ ಬಾರ್ಡ್ರ್ ಐತೆ. ಇದು ಇಷ್ಟೆಲ್ಲ ತಗ್ಸಿ ಇನ್ನೂ ಒಂದನ್ನು ಸೆಲೆಕ್ಟ್ ಮಾಡಿಲ್ಲ ಅವರು. ಅಯ್ಯೋ ಚೆನ್ನಾಗಿದೆಯಲ್ಲ ಗಂಗಾ, ಚೆನ್ನಾಗಿಲ್ಲ. ಟ್ರಿಪಲ್ ಐತೆ ಅದು. ಹಂಗೆ ಬರಲ್ಲ, ರೇರ್ ಕಲರ್ ಏನು ಬರಲ್ಲ. ರೇಸ್ ಮೇಲೆ ನಿಮಗೆ ರೇರ್ ಕಲರೇ ಬರಲ್ಲ. ರೇರ್ ಕಲರ್ ಬೇಕಂದ್ರೆ 20 ಮೇಲೆ ಹೋಗುತ್ತೆ. ಒಂದು ಬಂದಿರೋ ಥರ ಇನ್ನೊಂದು ಬರಲ್ಲ. ಟ್ರಿಪಲ್ ಇನ್ನು ನೋಡ್ತಾನೆ ಅವ್ರಿಗೆ ಇಷ್ಟೊಂದೆಲ್ಲ ತಗ್ಸಿ ಇನ್ನು ಚೆಕ್ ಮಾಡ್ತಾನೆ ಅವ್ರಿಗೆ. ಪಿಂಕ್ ಗ್ರೀನ್ ಐತೆ ನೋಡ್ರಿ. ಪಿಂಕ್ ಗ್ರೀನು ಬ್ಲೂ ಎಲ್ಲ ಮಿಕ್ಸ್ ಐತೆ. ಪರ್ಪಲ್ಲು, ಗ್ರೀನು, ಮೆಜೆಂಟಾ, ಪಿಂಕ್. ಓಕೆನಾ ಅದು? ನೋಡ್ತಾವ್ರೆ ಇವರೆಲ್ಲ. ಸೀರೆ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ರೆ ಇವಳು ತಿನ್ನೋದ್ರಲ್ಲಿ ಬ್ಯುಸಿ ಆಗೋಳು ಗೈಸ್. ತಿಂತಾ ಇದೆಯಾ? ಚಾಚಾ ಅಣ್ಣು ಕೊಡ್ತಾ ತಿಂತಾಳೆ ಅಂತೆ. ಚಾಚಾ ಅಣ್ಣು ಬಲ್ಲಿ ಸೀರೆ ಸೆಲೆಕ್ಟ್ ಮಾಡು. ಸೀರೆ ಸೆಲೆಕ್ಟ್ ಮಾಡು ಬಾ. ಸೀರೆ ಸೆಲೆಕ್ಟ್ ಮಾಡು ಬಾ. ಬರ್ತಾಳ ಅವಳು ಒಂದೊಂದು. ಸೊ ಇವರೆಲ್ಲ ಒಂದೊಂದು ನೋಡ್ತಾ ಇದ್ದಂಗೆ ಒಂದೊಂದಾಗ ಎತ್ತಿಡ್ತಾವ್ರೆ ಗೈಸ್. ನೋಡ್ತಾವ್ರು ಬರ್ರಿ. ನಮ್ಮ ಅದಕ್ಕೆ ನೋಡಿ ಹಿಂಗೆ ಇಟ್ಕೊಂಡವ್ರೆ. ತಗೊಳ್ಳಿ, ಅದೇ ಥರದ್ದು ಚೆನ್ನಾಗಿರೋ. ಅವಳು ವೈಟ್ ಇರೋದಕ್ಕೆ ಪಿಂಕ್ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಪಿಂಕು. ಓಕೆ ನೋಡೋಣ ಯಾವ್ದು ಡಿಸೈಡ್ ಮಾಡ್ತಾರೆ ಅಂತ. ಇಲ್ಲಿರೋ ಬೇಡವಾ? ಈ ಥರದ ಬೇಡವಾ? ಅದು ಚೆನ್ನಾಗಿತ್ತು. ಬಟ್ ಇವ್ರು ಪ್ಲೇನ್ ನೋಡ್ತಾರೆ ಗೈಸ್. ನನಗೆ ಇದು ಇಷ್ಟ ಆಯಿತು, ಚೆನ್ನಾಗಿದೆ. ತುಂಬ ಡಿಫ್ರೆಂಟ್ ಬರ್ತದೆ. ಸೇಮ್ ಇಂದ ಬಿಟ್ಬಿಡಿ ಬೇರೆ. ಸೊ ನೋಡಿ ಬನ್ನಿ ಗೈಸ್, ನೋಡ್ತಾನೇ ಇರಿ ಅಂತ ನೋಡ್ತಾನೆ ಅವರೇ ಗೈಸ್. ಇಲ್ಲಿ ಕಂಬದ ಮನೆಯಲ್ಲಿ ಒಂದು ಸೀರೆ ನೋಡಿದ್ರು ಅಂದರೆ ಅವ್ರಿಗೆ ಇಷ್ಟ ಆಗಿದ್ದು ಒಂದೇ ಸೀರೆ. ಬಟ್ ಇವ್ರಿಗೆ ಮೂರು ಸೀರೆ ಎಲ್ಲ ಒಂದೇ ಕಡೆ ಬೇಕಿತ್ತು ಅಂತ ಅಂದ್ಬಿಟ್ಟು ಇನ್ನೊಂದು ಇದೆಯಂತೆ ಇಲ್ಲಿ. ಸೊ ಇನ್ನೊಂದು ಇದೇ ಥರ ಕಂಬದ ಮನೆ ಥರನೇ ಇನ್ನೊಂದಿದೆ. ಸೊ ಅದು ಅದೇ ರೋಡಲ್ಲಿ, ಸೇಮ್ ರೋಡಲ್ಲಿ ಡೆಡ್ ಎಂಡಲ್ಲಿ ಇದೆಯಂತೆ ಅಲ್ಲಿ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಒಂದು ಸೀರೆ ಇಷ್ಟ ಆಯಿತು ಅವ್ರಿಗೆ. ಯಾವುದ್ಯಾವುದು? ಇಲ್ಲೇ ಇವ್ರನ್ನ ಯಾರನ್ನಾರು ಕೇಳಿದ್ರೆ ಗೊತ್ತಾಗುತ್ತೆ ಬನ್ನಿ. ಸೊ ಬರೀ ಒಂದು ಸೀರೆ ಇಷ್ಟ ಆಯಿತು ಅಲ್ಲಿಗೆ. ಮಿಗ್ತಾವೆ ಇನ್ನು 2 ಸೀರೆ ಸಿಗಲಿಲ್ಲ. ಸೊ ಹಂಗಾಗಿ 2 ಇಷ್ಟ ಆಯ್ತಾ? ಹಾಂ. ಸೊ 2 ಚೆನ್ನಾಗಿರೋ ಸಿಕ್ಕಿತ್ತು. ಸೊ ಗೈಸ್ 2 ಚೆನ್ನಾಗಿರೋ ಸಿಕ್ಕಿತ್ತು, ಇನ್ನೊಂದು ಸಿಕ್ಕಿರಲಿಲ್ಲ. ಅದಕ್ಕೆ ಅಲ್ಲಿ ಕಲೆಕ್ಷನ್ ಇಲ್ಲ ಅಂತಂದರು. ಬೇರೆ ಕಡೆ ಇನ್ನೊಂದು ಕಡೆ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಇವರು 3 ಒಂದೇ ಕಡೆ ತೊಗೋಬೇಕು ಅಂತ ಅಂದ್ಬಿಟ್ಟು ಹೋಯ್ತಾರೆ ಗೈಸ್. ನಮ್ಮ ತಾತ ಪೊಣ್ಣಿನ ಎತ್ಕೊಂಬತ್ತೈತೆ. ಸೊ ಈಗ ಅಲ್ಲಿ ಇನ್ನೊಂದು ಕಡೆ ಹೋಗ್ಬಿಟ್ಟು 3 ಅಲ್ಲೇ ಸಿಕ್ಕಿದ್ರೆ ಅಲ್ಲೇ ತೊಗೊಂಡು ಬಂದ್ಬಿಡ್ತೀವಿ. ಇಲ್ಲಾಂದರೆ ಮತ್ತೆ ವಾಪಸ್ ಇಲ್ಲಿಗೆ ಬಂದು ಬೇರೆದು ನೋಡಬೇಕಾಗುತ್ತೆ. ಸೊ ಗೈಸ್ ಅಲ್ಲಿ ಇನ್ನೊಂದೆರಡು ಶಾಪ್ ಇದ್ದಾವೆ ಹೋಗಿ ಅಂತಂದರು. ಸೊ ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದು, ಇದು ಅರುಣ ನಟರಾಜ್ ಟೆಕ್ಸ್ಟೈಲ್ಸ್ ಅಂತ ಇಲ್ಲೊಂದಿದೆ. ಇನ್ನೊಂದು ಬಂದ್ಬಿಟ್ಟು ಅದು ರವಿ ಪ್ರಕಾಶ್, ಅಲ್ಲೊಂದಿದೆ ರವಿ ಪ್ರಕಾಶ್ ಟೆಕ್ಸ್ಟೈಲ್ಸ್ ಅಂತ ಅಂದ್ಬಿಟ್ಟು. ಆ ರವಿ ಪ್ರಕಾಶ್ ಟೆಕ್ಸ್ಟೈಲ್ಸ್ ಬಂದ್ಬಿಟ್ಟು ಅದು ಕಂಬದ ಮನೆಯವ್ರದ್ದು ಇದೆಯಲ್ಲ, ಅವ್ರು ಚಿಕ್ಕಪ್ಪವ್ರದ್ದಂತೆ. ಸೊ ಇದು ಅರುಣ ನಟರಾಜ್ ಬಂದ್ಬಿಟ್ಟು ಬೇರೆಯವ್ರದ್ದು. ಸೊ ಇಲ್ಲಿಗೆ ಬಂದಿದ್ದಾರೆ ಈಗ ನೋಡೋಕ್ಕೆ. ಸೊ ಬನ್ನಿ ನೋಡೋಣ. ಅರುಣ ನಟರಾಜಿಗೆ ಬಂದು, ಸೊ ಇಲ್ಲಿ ನೋಡಿ ಇದೊಂದು ಸೀರೆ ಫೈನಲೈಸ್ ಮಾಡವ್ರೆ. ಇದು ಬಂದ್ಬಿಟ್ಟು ನಮ್ಮ ಅತ್ತಿಗೆಗೆ, ಅದು ಬಂದ್ಬಿಟ್ಟು ನನ್ನ ಹೆಂಡ್ತಿಗೆ.
ಸೊ ಇದು ಈ ಪ್ಯಾಟರ್ನ್ ಬರುತ್ತೆ. ಅವ್ರಿಗೆ ವೀಡಿಯೋ ಕಾಲ್ ಮಾಡಿ ತೋರಿಸ್ದೆ. ಸೊ ಅವ್ರು ಇದನ್ನು ಇಷ್ಟಪಟ್ಟರು. ಸೊ ಇದು ಅವಳಿಗೆ, ಇದು ನಮ್ಮ ಅತ್ತಿಗೆಗೆ. ಸೊ 2 ಸೀರೆ ಫೈನಲ್ ಮಾಡವ್ರೆ. ಅಲ್ಲಿ ನಮ್ಮ ಅಮ್ಮವರು ಫ್ಯಾನ್ಸಿ ಸ್ಯಾರೀಸ್ ನೋಡ್ತಾವ್ರೆ. ಸೊ ಸದ್ಯಕ್ಕೆ ಇಲ್ಲೆರಡು, ಅಲ್ಲೊಂದು ತೊಗೊತಾರೆ. 3 ಸ್ಯಾರಿ ಇವ್ರು 3 ಜನಕ್ಕೆ. ಓಕೆ ನೋಡಿ, ಫ್ಯಾನ್ಸಿ ಸ್ಯಾರೀಸ್ ಅಂದರೆ ಈ ಥರ ಬರುತ್ತಂತೆ. ತುಂಬ ತೂಕ ಇರಂಗೈತೆ. ಸೊ ನಮ್ಮ ಅದಕ್ಕೆ ಈಗ ಫ್ಯಾನ್ಸಿ ಟೈಪ್ ಆಗುತ್ತವ್ರೆ. ಅದು ಇನ್ನೊಂದು ಯಾರಿಗೆ ತಗೊಂಡಿದ್ದು ನಾವು, ಬ್ಲೂ ರೆಡ್ಡು ಅಮ್ಮಂಗ, ಬ್ಲೂ ರೆಡ್ ಇನ್ನೊಂದು ನೋಡೋದು, ಅದು ಹಾಂ ಅದೇ ಹಾಂ. ಸೊ ಇದೊಂದು ಫ್ಯಾನ್ಸಿ ಇನ್ನೊಂದು. ಸೊ 3 ಸೀರೆ ತಗೊಂತಾರೆ ಇವಾಗ. ಸೊ ಇಲ್ಲಿಂದ ಗ್ರೀನ್ ಚೆನ್ನಾಗಿತ್ತು ನೋಡಿದ್ದು, ಗ್ರೀನ್ ಚೆನ್ನಾಗಿತ್ತು ನೋಡಿದ್ದು, ಸಕಲಾಗೈತೆ. ಫೈನಲ್ ಆಗಿ ಇದು ಅದು ಸಾರಿ ಅದಲ್ಲ ಇದು. ಸೊ ಇದಕ್ಕಿದು ಸೊ ಇಷ್ಟೊಂದು ತೊಗೊಂಡವ್ರೆ. ಇಷ್ಟನಾ? ಇಲ್ಲಿ ಇಷ್ಟನಾ? ಇನ್ನೂ ಇದೆಯಾ? ಓಕೆ, ಲೆಟ್ಸ್ ಪಿಕ್ಚರ್ ಅಭಿ ಬಾಕಿ ಹೇ. ಸೊ ಗೈಸ್, ಅರುಣ ನಟರಾಜಕ್ಕೆ ಬಂದು 2 ಸೀರೆ ತೊಗೊಂಡಿದ್ದಾರೆ. ಅತ್ತಿಗೆಗೊಂದು, ನನ್ನ ಹೆಂಡ್ತಿಗೊಂದು. ಸೊ ಈಗ ಇನ್ನೊಂದು ಶಾಪಿಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ತೊಗೊಂಡ್ರು. ಸೊ ಇನ್ನೊಂದು ಶಾಪಿಗೆ ಹೋಗ್ತಾಯಿದ್ವಿ. ಇಷ್ಟ ಆಯ್ತಾ ಸೀರೆ? ನಮ್ಮ ತಾತ ಅವಳಿಗೆ ಬಾಡಿ ಗಾರ್ಡ್ ಆಗಿಬಿಟ್ಟವ್ರೆ. ಸೊ ಈಗ ಇಲ್ಲಿ ಇನ್ನೊಂದು ರವಿ ಪ್ರಕಾಶ್ ಟೆಕ್ಸ್ಟೈಲ್ಸ್ ಅಂತ ಐತೆ ಗೈಸ್, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗಿ ಅಲ್ಲಿನೂ ನೋಡ್ತೀವಿ. ಇವಾಗ ನೀವು ಒಟ್ಟಿಗೆ ರಿಸೆಪ್ಷನ್ಗೂ ಸೇರಿಸಿ ತಗೊಬಿಡ್ತಾ ಇದ್ದೀರಾ? ಒಟ್ಟಿಗೆ ಅವ್ರು ರಿಸೆಪ್ಷನ್ಗೂ ಸೇರಿಸಿ ತಗೊಬಿಡ್ತಾರೆ ಗೈಸ್, ಅಂದರೆ ಮದುವೆ ರಿಸೆಪ್ಷನ್ಗೂ ಸೇರಿಸಿ. ಅಲ್ಲಿ ನೋಡಿದ್ರು ಫ್ಯಾನ್ಸಿ, ಅದು ತುಂಬ ವೆಯ್ಟ್ ಇತ್ತು ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ರು. ಸೊ ಈಗ ಇಲ್ಲಿ ರವಿ ಪ್ರಕಾಶ್ ಟೆಕ್ಸ್ಟೈಲ್ಸ್ ಇದೆಯಲ್ಲ, ಅಲ್ಲೋಗಿ ನೋಡಿ ತಗೊಂಡು ಬರೋದು. ಸೊ ಬನ್ನಿ ಇವಾಗ ರವಿ ಪ್ರಕಾಶ್ ಟೆಕ್ಸ್ಟೈಲ್ಸಿಗೆ ಹೋಗೋಣ. ಹೆಣ್ಣಿಗೆ ಸೀರೆ ಯಾಕೆ ಅಂದ, ಹೆಣ್ಣಿಗೆ ಸೀರೆ ಯಾಕೆ ಅಂದ, ಆಹ ಅಂದ ಚಂದ, ಅವಳ ಅಂದ ಒಳಗೆ ಅಡಗಿರೋದ್ರಿಂದ. ಸೀರೆಯಲ್ಲಿ ಹೆಣ್ಣು ಬೆಣ್ಣೆ, ಆಹ ಬೆಣ್ಣೆಯಂತೆ ಕರಗಿ ಹೋಗೋ. ಸೊ ಗೈಸ್, ಇಲ್ಲಿ ರವಿ ಪ್ರಕಾಶ್ಗೆ ಬಂದು ಈ ಸ್ಯಾರಿ ಫೈನಲ್ ಮಾಡಿದ್ದಾರೆ ನಮ್ಮದಕ್ಕೆ. ಫುಲ್ ಬ್ರೌನ್ ವಿತ್ ಪಿಂಕ್ ಬಾರ್ಡರ್. ಸೊ ಇದನ್ನು ಫೈನಲೈಸ್ ಮಾಡಿ ಈಗ ಇಲ್ಲಿ ಈ ಜಾಗದಲ್ಲಿ ವೇರ್ ಮಾಡಿಸಿದ್ರು. ಸೊ ಸಕಲಾಗಿ ಬಂದಿದೆ. ಇಷ್ಟ ಆಯ್ತಾ ಅದು ಬ್ರೌನು? ಅದಕ್ಕೆ ಇದು ಬ್ರೌನು ನೋಡಿದ್ರಲ್ಲ, ಇಷ್ಟ ಆಯ್ತಾ? ಸೊ ಈಗ ಉಡಿಸಿದ್ರಲ್ಲ ಗೈಸ್, ಈಗ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ರಲ್ಲ, ಆ ಕ್ಲಿಪ್ಪಿಂಗಲ್ಲಿ ಇತ್ತಲ್ಲ ಒಂದು ಉಡಿಸ್ತಾ ಇರೋದು. ಸೊ ಅದೇ ಸ್ಯಾರಿ ಇದು. ಸೊ ಇದು ರವಿ ಪ್ರಕಾಶ್ ಟೆಕ್ಸ್ಟೈಲ್ಸ್ ತಗೊಂಡಿರೋದು. ಓಕೆ. ಸೊ ಈಗ ಇವರು ಇಲ್ಲಿ ರಿಸೆಪ್ಷನ್ಗೆ ಅಂತಲೇ ಫ್ಯಾನ್ಸಿ ಸ್ಯಾರಿ ನೋಡ್ತಾವ್ರೆ. ಸೊ ಅವರು ಟಾಪ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಟಾಪ್ಗೆ ಹೋದ್ಮೇಲೆ ಫ್ಯಾನ್ಸಿ ಸ್ಯಾರಿ ನೋಡಬೇಕು. ಫ್ಯಾನ್ಸಿ ಬೇಡವಾ? ಫ್ಯಾನ್ಸಿ ಬೇಕಾ? ಫ್ಯಾನ್ಸಿನೇ ಯಾಕಡೆ ಚೆನ್ನಾಗಿರುತ್ತೆ, ಸಕಲಾಗಿರುತ್ತೆ. ವೆಯ್ಟ್ ಇರಬಾರ್ದು. ಸೊ ಇವರು ಫ್ಯಾನ್ಸಿ ಅಲ್ಲಿ ಇಷ್ಟ ಆದರೆ ಫ್ಯಾನ್ಸಿ ತಗೋತಾರಂತೆ, ಇಲ್ಲಾಂದರೆ ಇಲ್ಲೇ ಇರೋದು ಯಾವ್ದಾರು ಅಂತ ತಗೊಂತಾರೆ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಟಾಪಲ್ಲಿ ಹೋಗ್ಬಿಟ್ಟು ಫ್ಯಾನ್ಸಿ ನೋಡ್ಕೊಂಬರೋಣ. ಫ್ಯಾನ್ಸಿ ನೋಡೋಕೆ ಬಂದರು. ಫ್ಯಾನ್ಸಿಯಲ್ಲಿ ಈ ಸ್ಯಾರಿ ಇಷ್ಟ ಆಯಿತು ನಮ್ಮ ಅತ್ತಿಗೆಗೆ. ಆ ಸ್ಯಾರಿಲಿ ಏನಾಗಿದೆ ಅಂತಂದರೆ ಕೆಟಲಾಗ್ ಈ ಥರ ಇದೆ, ಬಟ್ ಇಲ್ಲಿ ಮಧ್ಯದಲ್ಲಿ ಏನು ಡಿಸೈನ್ಸ್ ಇಲ್ಲ, ಫುಲ್ ಪ್ಲೇನ್ ಆಗಿಬಿಟ್ಟಿದೆ. ಪ್ಲೇನ್ ಇತ್ತು ಅಂತ ಅಂದ್ಬಿಟ್ಟು ನಮ್ಮ ಅದಕ್ಕೆ ಬೇಡ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ರು. ಸೊ ಫುಲ್ ಪ್ಲೇನ್ ಆಗುತ್ತೆ. ಇಲ್ಲಿ ಇದೇ ಥರ ಡಿಸೈನ್ಸ್ ಇರೋದು, ಇಲ್ಲಿ ಮಧ್ಯದಲ್ಲಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತಲ್ವ. ಸೊ ಫುಲ್ ಪ್ಲೇನ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಗೈಸ್. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಎಲ್ಲ ಕಡೆ ಶಾಪಿಂಗ್ ಮಾಡಿಕೊಂಡು ನೋಡಿ, ಅವರೆಲ್ಲದಕ್ಕೂ ಒಂದು ಬ್ಯಾಗ್ ಒಳಗಡೆ ಹಾಕವ್ರೆ, ಅದಕ್ಕೆ ಸಪ್ರೇಟ್ ಬ್ಯಾಗ್ಸ್ ಕೊಟ್ಟವ್ರೆ. ಸೊ ಮನೆಗೆ ಹೋದ್ಮೇಲೆ ಏನೇನು ತಂದವ್ರೆ ಕಲೆಕ್ಷನ್ಸ್ ಅಂತ ತೋರಿಸ್ತೀನಿ ನಿಮಗೆ. ಎಲ್ಲಿ ನಿದ್ದೆ ಮಾಡ್ತಿದ್ದೆ ನಾನು, ಅಲ್ಲೇ ಕೂತಿದ್ದೆ, ಫೋನ್ ಬಂತು, ಅಷ್ಟಲ್ಲಿ ಮಾತಾಡ್ತಾ ಇದ್ದೆ. ಸೊ ನಮ್ಮ ಸೇಟು ಮಾಮವ್ರು ಕಾಲ್ ಮಾಡಿದ್ರು ಗೈಸ್, ಅದೇ ಉಂಗುರ ಇದು ಮಾಡೋಕ್ಕೆ ಅಂತ. ಡಿಸೈನ್ ಎಲ್ಲ ಕಳಿಸಿ, ಇಷ್ಟು ಗ್ರಾಮು, ಯಾವುದು ಸೈಜ್ ಎಲ್ಲ ಹೇಳಿದ್ದೀನಿ. ಸೊ ಅಲ್ಲಿಗೆ ಹೋಗಿ ತೋರಿಸೋದು ಮೈಟ್ ಬಿ ಲೇಟ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇಫ್ ಪಾಸಿಬಲ್ ನಾನು ಅದನ್ನು ತೋರಿಸ್ತೀನಿ. ಇಲ್ಲ ಅಂತಂದರೆ ನಿಮಗೆ ಒಟ್ಟಿಗೆ ಎಂಗೇಜ್ಮೆಂಟ್ ಟೈಮಲ್ಲಿ ರಿಂಗ್ ಮಾಡಿಸಿರ್ತಾರಲ್ಲ, ಸೊ ಅದನ್ನು
ತೋರಿಸ್ತೀನಿ. ಎಲ್ಲ ನೋಡಿ ಬನ್ನಿ ಆಲ್ರೆಡಿ ಮಲ್ಕೊಂಬಿಟ್ಟವಳೆ. ಸೊ ಎಲ್ಲ ಇಷ್ಟೆಲ್ಲ ಇದು ಮಾಡಿಕೊಂಡು ಇದು ಬಂದ್ಬಿಟ್ಟು ರವಿ ಪ್ರಕಾಶಲ್ಲಿ ತೊಗೊಂಡಿದ್ದಿಷ್ಟು. ಆಮೇಲೆ ಅರುಣ ನಟರಾಜಲ್ಲಿ ಅಲ್ಲಿ ತೊಗೊಂಡಿದ್ವಲ್ಲ ಅದು ಅಲ್ಲೇ ಇಟ್ಟಿದ್ದು. ಬಿಕಾಸ್ ಅಲ್ಲಿ ಒಂದು ಕಡೆ ತೊಗೊಂಡು ಇನ್ನೊಂದು ಕಡೆ ಹೋದರೆ ಅವ್ರೇನಾರು ಅನ್ಕೊಂತಾರೆ ಅಂತ ಅಂದ್ಬಿಟ್ಟು ಇವ್ರಿಗೆಲ್ಲ ಅದು ಕೊಟ್ಬಿಟ್ಟು ನಾನು ಅರುಣ ನಟರಾಜಲ್ಲಿ ಇಟ್ಟಿದ್ನಲ್ಲ ಅದು ಇಸ್ಕೊಂಡು ಈಗ ಇಲ್ಲಿಂದ ಹೊರಟು. ಸೊ ಬೆಳಿಗ್ಗೆ ಅರೌಂಡ್ ಒಂದು 10:30 11ಗೆಲ್ಲ ಬಂದವ್ರು ನಾವು. ಈಗ ಆಲ್ರೆಡಿ 3:30 ಆಗಿದೆ. ಸೊ ಶಾಪಿಂಗ್ ಬಂದರೆ ಹಿಂಗಾಗುತ್ತೆ ಲೇಟು. ಸೊ ಇವಾಗ ಇಷ್ಟನ್ನೆಲ್ಲ ಎತ್ಕೊಂಡು ಇಲ್ಲಿಂದ ನಾನು ನಂದು ಬಟ್ಟೆ ಪೀಸ್ ಅಲ್ಲಿಂದ ತಂದಿದ್ನಲ್ಲ, ಸೊ ಅದ್ರದ್ದು ಅಳತೆ ಕೊಡೋಕೆ ಹೋಗಬೇಕು ಫಾರ್ಮಲ್ಸ್ ಹೊಲ್ಸೋಕ್ಕೆ. ಸೊ ಅದ್ರದ್ದು ಅಳತೆ ಕೊಟ್ಬಿಟ್ಟು ಇಲ್ಲಿಂದ ಮನೆಗೆ ಹೋಗಬೇಕು. ಸೊ ಮನೆಗೆ ಹೋದ್ಮೇಲೆ ಇವತ್ತಿನ ಫುಲ್ ಕಲೆಕ್ಷನ್ ಏನಿದೆ ಅಂತ ತೋರಿಸ್ತೀನಿ ನಿಮಗೆ. ಮಂಡ್ಯದಿಂದ ಬಂದುಬಿಟ್ಟು ನಮ್ಮ ಅಜ್ಜಿಯವ್ರ ಮನೆಗೆ ಬಂದು ನಮ್ಮ ಅಜ್ಜಿಯವ್ರ ಮನೆಯಲ್ಲಿ ಹೇಳಿದ್ನಲ್ಲ ಅದು ಬಟ್ಟೆ ಅಳತೆ ಕೊಡಬೇಕಿತ್ತು ಅಂತ. ಸೊ ಬಂದು ಇವಳಿಗೆ ಇಲ್ಲಿ ನೋಡಿ ಪಾರ್ಟ್ನರ್ಗಳು ಎಷ್ಟು ಜನ ಸಿಕ್ಕವ್ರೆ, ಹೊಸಿ ಜನ ಸಿಕ್ಕಿದಾರಾ. ಫುಲ್ ಖುಷಿ ಅವಳಿಗೆ, ಫುಲ್ ಖುಷಿ. ಸೊ ಈಗ ನಾನು ಹೋಗ್ಬಿಟ್ಟು ಬಟ್ಟೆ ಅಳತೆ ಕೊಟ್ಟು ಬಂದೆ. ಯಾಕೆ ಅಂತಂದರೆ ಇದೇ ಭಾನುವಾರ ಇರೋದು. ಸೊ ಇದೇ ಭಾನುವಾರ ನನ್ನ ಹೂ ಮುಡ್ಸೋ ಶಾಸ್ತ್ರ ಪ್ಲಸ್ ಎಂಗೇಜ್ಮೆಂಟ್ ಎರಡು ಒಟ್ಟೊಟ್ಟಿಗೆ ಆಗ್ತೈತೆ. ಅದಕ್ಕೆ ಹೋಗ್ಬಿಟ್ಟು ಬಟ್ಟೆ ಅಳತೆ ಕೊಟ್ಬಿಟ್ಟು ಬಂದೆ. ಆ್ಯಂಡ್ ಇವಾಗ ಇವ್ರನ್ನೆಲ್ಲ ಕರ್ಕೊಂಡು ನಾನು ಮನೆಗೆ ಹೋಗ್ಬೇಕು. ಸ್ಟ್ರೀಮಿಂಗಿಗೆ ಲೇಟ್ ಆಗ್ತೈತೆ ಬನ್ನಿ ಅಂತಂದ್ರು ಯಾರೂ ಬರ್ತಾಯಿಲ್ಲ. ಸೊ ಅವ್ರನ್ನೆಲ್ಲರನ್ನೂ ಎಳ್ಕೊಂಡು ಹೋಗ್ಬೇಕು ಇವಾಗ. ಬನ್ನಿ ಬೇಗ ಹೋಗೋಣ ಕುಡಿಸ್ಕೊಂಡು. ಪಣ್ಣಿ ಕುಡ್ಕೋ ಬೇಗ. ಅಲ್ಲಿ ನೋಡಿ ಹಾಲು ಕುಡ್ಸಕ್ಕೆ ಬಂದ್ರೆ ಹಿಂದಕ್ಕೆ ಓಡ್ತಾಳೆ ಗುಡು ಅಂತ. ಬಾಯ್ಲಿ ಕುಡ್ಕೋಲಿ, ಕುಡ್ಕೋ. ಗದರ್ಸಿದ್ರೆ ಕುಡಿತ, ಇಲ್ಲಾಂದ್ರೆ ಕುಡಿಯಲ್ಲ. ಚೆನ್ನಾಗಿದ್ದದಾ? ಸೂಪರ್ ಅನ್ನೋ ತೋರಿಸು. ಸೂಪರ್ ಅಂತ ತೋರಿಸು. ಈಗ ಎಲ್ಲ ಆಟ ಆಡೋಕೆ ಅಂದಲ್ಲ ಅವಳು ಗೈಸ್. ಸೊ ಈಗ ಇವ್ರನ್ನೆಲ್ಲ ಕರ್ಕೊಂಡು ನಾನು ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬಿಟ್ಟು ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡಬೇಕು. ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡಿ ಮುಗಿಸಾದ್ಮೇಲೆ ನಿಮಗೆ ತಂದಿರೋ ಬಟ್ಟೆ ಎಲ್ಲ ತೋರಿಸ್ತೀನಿ, ಓಕೆನಾ? ಸೊ ಗೈಸ್ ನೆನ್ನೆ ನಮ್ಮ ಅಮ್ಮವ್ರನ್ನೆಲ್ಲನೂ ನಮ್ಮ ಮಾವನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಬಟ್ಟೆ ಅಳತೆ ಕೊಟ್ಬಿಟ್ಟು ಅವ್ರನ್ನೆಲ್ಲ ಕರ್ಕೊಂಡು ಮನೆಗೆ ಬಂದೆ. ಸೊ ನಿಮಗೆ ಮನೆಗೆ ಹೋದ್ಮೇಲೆ ಏನೇನು ತಂದಿದ್ದೀವಿ ಅಂತೆಲ್ಲ ತೋರಿಸ್ತೀನಿ ಅಂತಂದೆ. ನಿನ್ನೆ ಸಂಜೆ ಬರೋದು ತುಂಬ ಲೇಟಾಗಿ ಹೋಗಿದ್ದು ಗೈಸ್. ಅರೌಂಡ್ 6:30 ಆಗಿತ್ತು. ಇದೇನಪ್ಪ 6:30ಗೆ ಬಂದ್ಬಿಟ್ಟು ಲೇಟ್ ಆಗಿತ್ತು ಅಂತ ಹೇಳ್ತಾವನಲ್ಲ ಅಂತ ಅನ್ಕೊತಾ ಇದ್ದೀರಾ. ಹೌದು, ನನಗೆ ಸ್ಟ್ರೀಮಿಂಗಿಗೆ ಲೇಟ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಬಂದಿದ ತಕ್ಷಣ ನಾನು ಸ್ಟ್ರೀಮಿಂಗ್ ಕೂತ್ಕೊಂಡೆ. ಸ್ಟ್ರೀಮಿಂಗ್ ಮುಗಿಸಿ ಎದೊಳೋದು ಇನ್ನೂ ಸ್ವಲ್ಪ ಲೇಟ್ ಆಯಿತು. ಸೊ ಅಷ್ಟೊಳಗೆ ಆಲ್ರೆಡಿ ನಿನ್ನೆ ಎಲ್ಲ ಶಾಪಿಂಗ್ ಮಾಡಿ ಫುಲ್ ಲೇಟ್ ಆಗಿಬಿಟ್ಟಿತ್ತಲ್ಲ. ಇವರಿಗೂ ಎಲ್ಲ ಸುಸ್ತಾಗಿತ್ತು. ಸೊ ಅವ್ರದ್ದಕ್ಕೆ ಅವರೆಲ್ಲ ಮಲ್ಕೊಳಕ್ಕೆ ಹೋಗಿದ್ರು. ಇನ್ನೇನು ಬಿಡು ನಾಳೆ ತೋರ್ಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ. ನಮ್ಮ ಅದಕ್ಕೆ ಪಾಪ ನಮ್ಮೆಲ್ಲರಿಗೂ ತಿಂಡಿ ರೆಡಿ ಮಾಡ್ತಾರೆ. ಅದಕ್ಕೆ ಬನ್ನಿ, ಅದಕ್ಕೆ ಅದೊಂಚೂರು ತೋರಿಸ್ಬಿಡ. ಏನಿವ ತಿಂಡಿ? ಓ ಗೈಸ್, ನನ್ನ ಫೇವ್ರೇಟ್ ಪುಳಿಯೋಗರೆ ಮಾಡೋವ್ರೆ. ಇದ್ರಲ್ಲಿ ಅನ್ನ, ಇದ್ರಲ್ಲಿ ಪುಳಿಯೋಗರೆ ಗೊಜ್ಜು. ಗೈಸ್ ಮೊನ್ನೆ 90 ಇದು ತೋರಿಸಿದ್ನಲ್ಲ ನೋಡಿ, 90 ಮಾಡವ್ರೆ. ಬಟ್ ಒಂದೂ ತಿಂದಿಲ್ಲ ನಾನು ಇನ್ನು. ಈ ವ್ಲಾಗಲ್ಲಿ ಅಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರಲ್ಲ ನೀವು, ಶಿವರಾತ್ರಿ ಟೈಮಲ್ಲಿ ತೋರಿಸಿದ್ನಲ್ಲ ಆ ವ್ಲಾಗಲ್ಲಿ ಇರುತ್ತೆ. ಸೊ ನಂಗೆ 90 ಅಂದರೆ ತುಂಬ ಇಷ್ಟ. ಸೊ ಇಷ್ಟೆಲ್ಲ ತಂದ್ಬಿಟ್ಟು ಹಿಂಗೆ ಹಾರಾಕಿದ್ದು ಗೈಸ್. ನೆನ್ನೆ ಏನು ಎಲ್ಲ ಪಾಪ ಶಾಪಿಂಗ್ ಮಾಡಿ ಸುಸ್ತಾಯ್ತಾ? ಶಾಪಿಂಗು ಅಂತೀರಿ ಮತ್ತೆ ಓಡಾಡೋಕ್ಕೆ ಸುಸ್ತಾಯ್ತಾ? ಸೊ ಫುಲ್ ಸುಸ್ತಾಗ್ಬಿಟ್ಟು ನೆನ್ನೆ ಎಲ್ಲ ಮಲ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ನೆನ್ನೆ ರಾತ್ರಿ ಸ್ಟ್ರೀಮ್ ಮಾಡಿದ್ಮೇಲೆ ತೋರ್ಸೋಕ್ಕಾಗಿಲ್ಲ. ಇವಾಗ ತೋರಿಸ್ತಿದ್ದೀನಿ. ಅದಕ್ಕೆ ಏನೇನು ತಂದಿದ್ದೀರಿ ಯಾರ್ಯಾರಿಗೆ ಅಂತ ಒಂಚೂರು ಹೇಳ್ಬಿಡಿ ನಮ್ಮ ಆಡಿಯನ್ಸ್ಗೆ. ಪಾಪ ಅವ್ರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾಕೆ? ಅದಕ್ಕೆ ತೋರಿಸಿ ನಮ್ಮ ಆಡಿಯನ್ಸ್ಗೆ ಏನೇನು ತಂದಿದ್ದೀರಿ. ಗೈಸ್ ಇವ್ರು ಏನು ಮಾಡಿದ್ರು, ಇರಿ ನಿಮ್ದು ನಾನು ಹೇಳ್ತೀನಿ ರೀ. ಗೈಸ್ ಇವರು ಸೀರೆ ನೆಪ ತಗೊಳಕ್ಕೆ ಹೋಗಿದ್ದು ಬರೀ ನಮ್ಮ ಹುಡುಗಿಗೆ ಹೂ ಮುಟ್ಸೋ ಶಾಸ್ತ್ರಕ್ಕೆ ಸೀರೆ ತಗೊಳ್ಳೋದು ಅಂತ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು. ಇವ್ರು ಕಳ್ಳರು ನೋಡ್ತಾ ಇವ್ರಿಗೆ ಯಾವ್ಯಾವ್ದು ಇಷ್ಟ ಆಯ್ತು ಅದೆಲ್ಲ ತಗೊಂಬಂದ್ರೆ ಇದು ನ್ಯಾಯನಾ? ಬಟ್ ಅಂದ್ರೆ ನನಗೊಂದು ಜೊತೆ ತಂದಿಲ್ಲ ನೀವು, ನ್ಯಾಯನಾ? ಅವ್ರು ಹೊಲ್ಸೋದು ಬೇರೆ, ನಿಮ್ಮ ಕಡೆಯಿಂದ ಏನಾರು ತಂದ್ರ ನನಗೆ ಮನೆಯಲ್ಲಿ? ಸೊ ಗೈಸ್ ಈಗ ನೋಡಿ ಒಂದೊಂದೇ ಬರ್ತಾನೆ. ಓಕೆ ಫಸ್ಟ್ ನಮ್ಮ ಹುಡುಗಿ ತೋರಿಸ್ಬಿಡಿ. ಸೊ ಫಸ್ಟು ನಾನು ಎಂಡ್ರು ತೋರಿಸ್ತಾರೆ ನೋಡಿ ಗೈಸ್. ಅವಳಿಗೆ ಈ ಸಾರಿ ಇದು ಆ್ಯಕ್ಚುಲಿ ನಿಮಗೆ ಅಲ್ಲೇ ಶಾಪಲ್ಲೇ ತೋರಿಸಿದ್ದೆ ಅಂತ ಅನ್ಸುತ್ತೆ. ಸೊ ಈ ಸ್ಯಾರಿ ವಾವ್ ನೈಸ್. ಇದು ನಮ್ಮ ಹುಡುಗಿದು. ಸೊ ಬ್ಲೌಸ್ ಯಾವ ಕಲರ್ ಬರುತ್ತೆ? ಬ್ಲೌಸ್ ನೋಡಿ ಗೈಸ್ ಈ ಥರ ಪರ್ಪಲ್ ಬರುತ್ತೆ. ಸೊ ಇದನ್ನ ಅವಳಿಗೆ ತರಿಸಿದ್ರು. ಅವಳಿಗೆ ತರಿಸೋ ನೆಪದಲ್ಲಿ ಹಂಗೆ ನೋಡ್ತಾ ಇವ್ರು ಹತ್ತತ್ರ ಎಷ್ಟು ಸೀರೆ ತಗೊಂಡ್ರಿ ನೀವು? ಎಷ್ಟು? 3 ಸೀರೆನಾ? 4 5? 5 ಸೀರೆ ತಗೊಂಡವ್ರೆ ಗೈಸ್. ನಾನು ತೋರಿಸ್ತೇನೆ ಇವಾಗ ನೋಡಿ ಬಿಡಿ. ಆಮೇಲೆ ಮಡ್ಸ್ಕೊಳ್ಳ್ರಿ ನೀವು, ಟೈಮ್ ಆಯ್ತದ ನಮಗೆ. ವ್ಲಾಗ್ ಆಮೇಲೆ ಲೆಂತಿ ಆಗಿಬಿಡ್ತದೆ, ನೋಡಲ್ಲ ಯಾರೂ.
ಅಲ್ಲಲ್ಲೇ ಹಾಕ್ಬಿಡಿ, ಆಮೇಲೆ ತಗಾರ ಹಾಕ್ಬಿಟ್ರೆ ಆಮೇಲೆ ಪರದಾಡ್ಬೇಕಾಯ್ತದೆ. ಹಾಂ ಕಡಿ ಇರಲಿ, ಏನಿಲ್ಲ ಕಣಂತೆ. ಹಾಂ ಇದೊಂದು ಆಯ್ತಾ. ಇದ್ಯಾವುದು? ಹಾಂ ಇದು ಗೈಸ್ ನಮ್ಮ ಅದಕ್ಕೆ ಇದು ನಮ್ಮ ಅದಕ್ಕೆ ತಗೊಂಡ್ರದು. ಚನಾ ನೋಡಿ ಚೆನ್ನಾಗಿ ಕಾಣಿಸ್ತೈತೆ. ಸೊ ಇದು ಅವ್ರು ತಗೊಂಡ್ರು. ಈ ಕಲರ್ ಬ್ಲೌಸ್, ಪಿಂಕ್ ಕಲರ್ ಬ್ಲೌಸ್ ಗೈಸ್ ಅವ್ರಿಗೆ. ಹೌದಾ? ಚೆನ್ನಾಗೈತೆ. ಏಕೆ ಅಂದ್ರೆ ಒಬ್ಬೊಬ್ರು ಕಲರ್ ಒಂದೊಂದ್ ಥರ ಇಷ್ಟ ಆಗತ್ತಲ್ವಾ. ಅವನಿಗೆ ನನ್ನ ಹೆಂಡತಿ ಡೊಲ್ಲಾಗಿ ಕಾಣೋದು ಇಷ್ಟ ಇಲ್ಲ ಅಂತಿರ್ಬೇಕು. ಅದಕ್ಕೆ ಅವನಿಗೆ ಇನ್ನೊಂದು ಸ್ವಲ್ಪ ಬ್ರೈಟ್ ಆಗಿರೋ ತರಬೇಕಿತ್ತಲ್ಲ ನೀವು. ಬಟ್ ಇಲ್ಲ, ಅದು ಚೆನ್ನಾಗಿದೆ ಆ್ಯಕ್ಚುಲಿ. ಉಟ್ಕೊಂಡಾಗ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಸೊ ಅದು ಒಟ್ಟಿನಲ್ಲಿ ಸಿಂಪಲ್ ಆಗಿದ್ರು ಸಖತ್ತಾಗಿದೆ. ಸೊ ಚೆನ್ನಾಗಿದೆ ಅಲ್ಲ ಗೈಸ್. ಸೊ ಇದು ನಮ್ಮ ಅತ್ತಿಗೆದು. ಇಲ್ಲೇ ಮಡಗಿ. ಅಯ್ಯೋ ಗೈಸ್. ಆಮೇಲೆ ಇನ್ನೊಂದು ಇದನ್ನು ನಮ್ಮ ಅತ್ತಿಗೆಗೇನೆ. ಇದು ಇನ್ನೂ ಸಖತ್ತಾಗಿ ಕಾಣ್ತಿದ್ದು ಗೈಸ್. ಅಲ್ಲಿ ಉಟ್ಕೊಂಡಾಗ ಅದು ನಾನೊಂದು ಕ್ಲಿಪ್ಪಿಂಗ್ ಹಾಕಿದ್ನಲ್ಲ ಉಟ್ಕೊಳ್ಳೋದು. ಸೊ ಅದರಲ್ಲಿ ಇದೇ ಸ್ಯಾರಿ ಉಡಿಸ್ತಿದ್ದವರು. ಸಖತ್ತಾಗೈತೆ ಇದನ್ನು. ಚೆನ್ನಾಗೈತೆ. ಸೊ ಇದೊಂದು ನಮ್ಮ ಅತ್ತಿಗೆಗೆ. ಈ ಕಲರ್ ಬ್ಲೂ ಕಲರ್ ಬ್ಲೌಸ್ ಗೈಸ್ ನಮ್ಮ ಅತ್ತಿಗೆಗೆ. ಇದು ಅರುಣ ನಟರಾಜ್. ಹೌದೌದು. ಸೊ ಗೈಸ್ ಇದು ಮತ್ತೆ ಇದು ಅದು ಬ್ಲೂ ಕಲರ್ ಅವಳದೇ ನೋಡಿದ್ರಲ್ಲ ಅದು ಮತ್ತೆ ಇಬ್ರು ಒಂದೊಂದು ಸೆಲೆಕ್ಟ್ ಮಾಡಿ ಇಟ್ಕೊಂಡು ಅರುಣ ನಟರಾಜು ಶಾಪ್ ಹೋಗಿದ್ವಲ್ಲ ಗೈಸ್, ಅಲ್ಲಿ ತಗೊಂಡಿದ್ದು. ಇಲ್ಲೇ ಐತಲ್ಲ ನಟರಾಜು, ನಾವು ಹುಡ್ಕಾಡ್ತಾ ಇದೀವಿ. ಇಲ್ಲೇ ಐತಿ ಅರುಣ ನಟರಾಜು, ಹೋಗ್ಬಿಟ್ಟು ತಗೊಂಡಿದ್ದು. ಅದನ್ನು ನೋಡಿ, ಅವಳಿಗೆ ಸೀರೆ ತರಬೇಕು ಅಂತಂದ್ರೆ ನನ್ನ ಹೆಸರಲ್ಲಿರೋ ಶಾಪಿಗೆ ಹೋಗ್ಬೇಕಾಯ್ತು. ನನ್ನ ಹೆಸರಲ್ಲಿರೋ ಶಾಪಿಗೆ ಹೋಗಿ ತಗೊಂಬಂದಂಗಾಯ್ತು. ಆ್ಯಂಡ್ ಇದು ಬಂದ್ಬಿಟ್ಟು ಇನ್ನೊಂದು ಸೀರೆ ಗೈಸ್. ಇದ್ಯಾರ್ದು? ಅಮ್ಮಂದ ಇದು? ಇಲ್ಲ ನಿಮ್ದಾ? ಅಮ್ಮಂಗ. ಓಕೆ. ಸೊ ಗೈಸ್ ಇದು ನಮ್ಮ ಅಮ್ಮಂಗೆ. ಪಿಂಕಿ ಪಾಂಕಿ ಲವ್ವಲ್ ಬಿದ್ರೆ ಡುಮ್ಕಿ ಅಂತ. ಸೊ ಇದಕ್ಕೆ ಬ್ಲೌಸು ಸೇಮಾ? ಓಕೆ. ರನ್ನಿಂಗ್ ಬ್ಲೌಸು ಗೈಸ್. ಇದೇನು ಬಂದಿದೆಯಲ್ಲ ಸೇಮ್ ಪ್ಯಾಟರ್ನ್ ಬರುತ್ತೆ ಅಲ್ಲಿಗೆ. ಬಟ್ ಪ್ಲೇನೇ ಐತೆ. ಮತ್ತೆ ಪ್ಲೇನ್ ಐತೆ. ಓಕೆ. ಸೊ ಗೈಸ್ ಇದು ಪ್ಲೇನ್ ಬಂದಿದೆ ಬ್ಲೌಸ್ ಪೀಸು. ಅದನ್ನ ಇವರು ಇಲ್ಲಿ ಎಂಬ್ರಾಯ್ಡ್ರಿ ಇದೆಯಲ್ಲ ನಮ್ಮ ಮನೇಲಿ. ಸೊ ಅದಕ್ಕೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ಹಾಕಂತಾರೆ. ಸೊ ಇದು ನಮ್ಮ ಅಮ್ಮಂದು ಮೊದಲನೇ ಸ್ಯಾರಿ. ಇನ್ನೊಂದು ಸ್ಯಾರಿ ಇದೆ, ಅದನ್ನ ತೋರಿಸ್ತಾರೆ. ಅಂದ್ರೆ ಮೊದಲನೇ ಸ್ಯಾರಿ ಅಂದ್ರೆ ಜೀವನದಲ್ಲಿ ಮೊದಲನೇ ಸ್ಯಾರಿ ಅಲ್ಲ, ನೆನ್ನೆ ತಗೊಂಡ್ಬಂದಿರೋದ್ರಲ್ಲಿ ನನ್ನ ಮದುವೆನೂ ಅಲ್ಲ ಗೈಸ್. ಇದು ಜಸ್ಟ್ ಎಂಗೇಜ್ಮೆಂಟ್ ಅಂತ ಹೇಳದ, ಹೂವು ಮುಡ್ಸೋದ. ಹೌದಾ? ಮದುವೆಗೆ ತಂದ್ಬಿಟ್ಟಿದ್ದೀರಾ? ಓಕೆ. ಸೊ ಅದು ಮದುವೆಗೆ ಅಂತ ತಂದಿರೋದು. ದಾರೆ ಸೀರೆನ ದಾರದಲ್ಲೇ ಎಣ್ದಿರೋ ಥರ ಹೋಗಿ ತಂದವ್ರೆ. ಸೊ ಇದು ಒಂದು ಸೀರೆ. ಇನ್ನೊಂದು ಸೀರೆ ಬಂದ್ಬಿಟ್ಟು ಅದು ಸಕ್ಕತ್ತಾಗಿದೆ ಏರಿ ಗೈಸ್. ಇನ್ನೊಂದು ಅಲ್ವಾ? ಅಲ್ಲಿ ಗೈಸ್ ಸೇಮ್ ಮಗ್ಗದಲ್ಲೇ ಅದೇ ಮಿಷಿನ್ ಎಲ್ಲ ನೋಡ್ದೆ ನಾವು ಹೋಗ್ಬಿಟ್ಟು. ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ ಹಾಕಿದ್ನಲ್ಲ, ಅದರಲ್ಲಿದೆ ನೋಡಿ ಮಗ್ಗ ಹೆಂಗೆ ವರ್ಕ್ ಮಾಡುತ್ತೆ ಅಂತ. ಬಟ್ ಫುಲ್ ಏನಿಲ್ಲ. ಆ್ಯಂಡ್ ಇದು ಇನ್ನೊಂದು ಅಮ್ಮಂದು. ಇದು ಈ ಭಾನುವಾರ ಉಟ್ಕೊಳ್ಳೋಕ್ಕೆ. ಭಾನುವಾರ ಇನ್ ದ ಸೆನ್ಸ್ ನಮ್ಮದು ಅಲ್ವಾ? ಅದು ಅಲ್ವಾ? ಇನ್ಯಾವಾಗ ಇಟ್ಕೊಳ್ಳೋಕ್ಕೆ ಮತ್ತೆ? ಹೌದಾ ಗೈಸ್? ಅದಕ್ಕೂ ಬೇರೆ ಏನೋ ರೆಡಿ ಮಾಡ್ಕೊಂಡವ್ರಂತೆ. ಸೊ ಇದು ಇನ್ನೊಂದು ನಮ್ಮ ಅಮ್ಮಂಗೆ ಸ್ಯಾರಿ. ನೋಡಿ ಮಸ್ತಾಗಿದೆ. ಜೋಡಿ ಅಕ್ಕಿ ಗೈಸ್. ನಮ್ಮ ಮನೆ ಆಲ್ರೆಡಿ ಜೋಡಿ ಆಗ್ಬಿಟ್ಟವ್ರು. ನನಗೆ ಜೋಡಾಗಿ ಮಾಡೋಕೆ ಹೋಗ್ಬಿಟ್ಟು ಅವ್ರು ಜೋಡಿ ಅಕ್ಕಿ ತಗೊಂಡವ್ರೆ. ಕಣ್ಬಿಟ್ಟೈತೆ, ನಿದ್ದೆ ಮಾಡ್ಬೇಕು ತಾನೇ ಅದು. ಸೊ ಇದೊಂದು ನಮ್ಮ ಅಮ್ಮಂದು ಇನ್ನೊಂದು ಸ್ಯಾರಿ. ಆಮೇಲೆ ಇನ್ನೊಂದು ಏನ್ ಮಾಡಿದ್ರು ಗೊತ್ತಾ ಗೈಸ್ ಇವರು? ಹೇಳಿ ಏನ್ ಹೇಳ್ತಿದ್ರಿ? ಮಸ್ತಾಗಿದ್ಯಾ? ಸೈಕಾಗಿರುತ್ತೆ ಅಂತೀರಾ? ಸೊ ಆಮೇಲೆ ಇನ್ನೊಂದು ಏನ್ ಮಾಡಿದ್ರು ಗೊತ್ತಾ ಗೈಸ್ ಇವರು? ಸ್ಯಾರಿ ನೋಡ್ತಾ ಇದ್ರ, ಅಣ್ಣ ಯಾರೋ ಪಾಪ ಬಿಲ್ ಕೌಂಟರ್ಲಿ ಡ್ರೆಸ್ಸಸ್ ಇದಾವೆ ತಗೊಳ್ಳಿ ಅಂತ ಅಂದ್ರಪ್ಪ. ತಗೊಳ್ಳಿ ಇಬ್ರು ಗುಡು ಅಂತ ಓಡ್ಬಿಟ್ರು 4th ಫ್ಲೋರ್ಗೆ ಡ್ರೆಸ್ ತಗೊಂಬರಕ್ಕೆ ಅಂತ. ಆ ಬ್ಯಾಗಲ್ಲಿ ಇರೋದೆಲ್ಲ ಡ್ರೆಸ್ಸಸ್. ಇವಾಗ ತೋರಿಸ್ತಾ ಸುಮ್ಕಿರಿ. ಲಿಫ್ಟಲ್ಲಿ ಗುಡು ಅಂತಾನೆ ಹೊಡಿದ್ ನೀವು. ಪಾಪನ್ನು ನನ್ನ ಕೆಳಗಡೆ ಬಿಟ್ಬಿಟ್ಟು, ನಮ್ಮ ತಾತನ ನನ್ನ ಪಾಪನ್ನು ಕೆಳಗಡೆ ಬಿಟ್ಬಿಟ್ಟು ಓಡ್ಬಿಟ್ರು ಇಬ್ರು ಅತಸನೇ ತಾಂಬರಕ್ಕೆ. ಇನ್ನೊಂದಾಯ್ತಾ? ಯಾವುದು? ಓ ಓಕೆ ಗೈಸ್. ಈಗ ಇನ್ನೊಂದು ಗ್ರೀನ್. ಇದು ಅಮ್ಮವ್ರದ್ದು ನಿಮ್ದು ಸೇಮ್ ಐತೆ ಹಂಗಿದ್ರೆ. ಕಲರ್ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ, ಡಿಸೈನ್ ಸೇಮ್. ಗೈಸ್ ನೋಡಿ ಈ ತರ ಬರುತ್ತೆ. ಇದು ಸಗವಾಗಿದೆ ಅಲ್ಲ, ಮಸ್ತಾಗಿರುತ್ತೆ ಅಂತೀರಾ? ನೋಡೋಣ. ಅದು ನೀವೆಲ್ಲ ಡಿಸೈನ್ ಹಾಕೊಂಡು ಯಾವ ತರ ಬರುತ್ತೆ ಅದನ್ನ ನೋಡಿದ್ರೆ
ಈ ವೆರೈಟಿ ಸೀರೆನೂ ಇದನ್ನು ಮತ್ತೆ ಇದುವೆ ಆಗ ಜಸ್ಟ್ ಇದರಿಂದ ನೇಯ್ದು ತಂದು ಹಿಂಗ್ ಸ್ಟಾಕ್ ಅಲ್ಲಿ ಇಟ್ಟಿದ್ರು ನಾವ್ ಹೌದಾ ಗೈಸ್ ಇದು ನೋಡಿ ಇದೆರಡು ಸ್ಯಾರಿನೂ ಜಸ್ಟ್ ಅವಾಗ ತಾನೇ ಮಗ್ದಿಂದ ತಂದು ಇಟ್ಟಿದ್ರಂತೆ. ತಂದು ಹಿಂಗ್ ಇಟ್ಟಿದ್ರು ಆ ಸೀರೆಯ. ಸೊ 6ರಲ್ಲಿ ಇವೆರಡೇ ಎತ್ಕೊಂಡ್ ಬಂದವ್ರೆ. ಮೇಡಮ್ ಅವ್ರು ವಾಕಿಂಗ್ ಹೋಗಿದ್ರು, ವಾಕಿಂಗ್ ಇಂದ ಬಂದ್ರು. ಬನ್ನಿ ಮೇಡಮ್ ಅವ್ರ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಅಲ್ಲ 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 ಆಯ್ ಹೇಳವಾ, ಆಯ್ ಹೇಳ. ಅವಳಿಂದ ನಿದ್ದೆ ಮಾಡಲ್ಲ ಅವಳ ಗೈಸ್, ಈಗ ಎದ್ಬಿಟ್ಟು ವಾಕಿಂಗ್ ಹೋಗಿ ಬಂದ್ಲಲ್ಲ. ಸೊ ಹಂಗಾಗಿ ಸೊ ಗೈಸ್ ನೋಡಿ, ಇದೆರಡು ಅತ್ತೆ ಸೊಸೆ ಇಬ್ರು ಸೇಮ್ ಡಿಸೈನಲ್ಲಿ ಬೇರೆ ಬೇರೆ ಕಲರ್ ತಗೊಂಡವ್ರು ಅಷ್ಟೇ. ಆ್ಯಂಡ್ ಓಡಾಗಿದ್ರಲ್ಲ ಮೇಕೆ 4th ಫ್ಲೋರ್ಗೆ ಲವೇ ಎರಿ ತೋರಿಸ್ತೀನಿ. ಗುಡು ಗುಡು ಅಂತ ಹೊಡೋಗ್ಬಿಟ್ಟು. ಏನ್ ಬೇಕು ಮಗಳೇ, ಏನ್ ಬೇಕು? ಹಣ್ಣು ಗೈಸ್. ನೆನ್ನೆ ಎಲ್ಲ ಪಾಪ ಇವಳು ಬರೀ ಹಣ್ಣು 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 ಅಂತ ಹಣ್ಣೆ ತಿಂದಿದ್ದಾಗೈತೆ. ನಾವು ನೆನ್ನೆ ಗೈಸ್ 10:30 ಹೋದವರು ಶಾಪಿಗೆ, 10:30 ಹೋದವ್ರು ಇವರು ಸಂಜೆ 4:15 ಶಾಪಿಂಗ್ ಮಾಡವ್ರೆ. ಯಾಕೆ ಅಂದ್ರೆ ಅಲ್ಲಿ ಡಿಸೈನ್ ಕಲರ್ ಎಲ್ಲ ಚೆನ್ನಾಗಿತ್ತು. ಆಲ್ಮೋಸ್ಟ್ ಆ ಕಲರ್ ನಮ್ಮ ಹತ್ರ ಇತ್ತು. ಸ್ಯಾರಿ ಇಲ್ದೇ ಇರೋ ಕಲರ್ ನೋಡಿ ತುಂಬಾ ರೇರ್ ಕಲರ್ ತಗೊಳ್ಳೋಣ ಅಂತ ಸ್ವಲ್ಪ ಟೈಮ್ ಜಾಸ್ತಿ. ಸೊ 10:30 ಹೋಗಿ 4:15 ಆಚೆ ಬಂದು ಮಧ್ಯಾಹ್ನ ಊಟ ಮಾಡಿಲ್ಲ, ಏನಿಲ್ಲ. ಮತ್ತೆ ಸಂಜೆ ವಾಪಸ್ ಬರ್ತಾ ಇಲ್ಲಿ ಪಾಂಡುಪುರದಲ್ಲಿ ಊಟ ಮಾಡ್ಕೊಂಡು ನಮ್ಮ ಅಜ್ಜಿ ಮನೆಗೆ ಹೋಗಿ. ಯಾಕೆ ಮಾಡಿಲ್ಲ ಅಂತ ರೀಸನ್ ಹೇಳಿ. ನಮ್ ಬಟ್ಟೆ ಶಾಪಿಂಗ್ ಇಂದ ಅಲ್ಲಿ ಎಲ್ಲೂ ಹೋಟೆಲ್ ಇರಲಿಲ್ಲ. ಆಮೇಲೆ ಗೈಸ್ ಅದು ಶಿವರಾತ್ರಿ ಹಬ್ಬ ಆಯ್ತಲ್ಲ. ಸೊ ಶಿವರಾತ್ರಿ ಹಬ್ಬ ಆಗಿದ್ದು ನೆಕ್ಸ್ಟ್ ದಿನನೇ ನಾವು ಹೋಗಿದ್ದು. ಸೊ ಹಂಗಾಗಿ ಅಲ್ಲಿ ಹೋಟ್ಲುಗಳು ಯಾವುದು ಓಪನ್ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಪಾಂಡುಪುರದಲ್ಲಿ ಬಂದು ತಿನ್ಬೇಕಾಯ್ತು. ಅದಾದ್ಮೇಲೆ ನಮ್ಮ ಅಜ್ಜಿ ಮನೆಗೆ ಬಂದು ಅಲ್ಲಿ ನನ್ನ ಬಟ್ಟೆ ಅಳತೆ ಕೊಡಬೇಕಿತ್ತು. ಯಾಕೆಂತಂದ್ರೆ ಗೊತ್ತಲ್ಲ ಇಲ್ಲಿಗೆ, ಸೊ ಬೇಕಿತ್ತು. ಸೊ ಅಲ್ಲಿ ಎಂಗೇಜ್ಮೆಂಟ್ಗೆ ಏನು ರಿಂಗ್ ಎಕ್ಸ್ಚೇಂಜ್ ಅಥವಾ ಹೋಮರ್ಸ ಶಾಸ್ತ್ರಕ್ಕೆ ಏನು ಬಟ್ಟೆ ಅವ್ರು ಖರ್ಚು ಕಳಿಸಿದ್ರಲ್ಲ ಅದನ್ನ ಅಳತೆ ಕೊಡೋಕ್ಕೆ ಅಂತ ಅಲ್ಲಿಗೆ ಹೋಗಿದ್ದೆ. ಸೊ ಹಂಗಾಗಿ ಡಿಲೇ ಆಯಿತು. ಇಲ್ಲಿ ನೋಡಿ ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಿಗೆ ಕೋಪ ನೋಡಿ ಗೈಸ್, ಕೋಪ ನೋಡಿ ಅಲ್ಲ. ಇದೊಂದು ತೋರಿಸ್ಬಿಡ್ತಾರೆ ಮನೆ. ಸೊ ಗೈಸ್ ಇದು ಇಬ್ರು ಓಡೋಗ್ಬಿಟ್ಟು 4th ಫ್ಲೋರ್ಗೆ ಗುಡುಗುಡು ಅಂತ ತಗೊಂಡ್ಬಂದಿರೋದು. ಇರ್ಲ ಇದೊಂದು ತೋರ್ಸು. ಸಿಕ್ಕಿರಿ ಗೈಸ್ ನೋಡಿ, XL ಬೇಕಾ ನಿಮ್ಗೆ ಸೈಜು? ನೋಡಿ ಗೈಸ್, ಮತ್ತೆ XL ಏನಕ್ಕೆ ತಂದಿದ್ದೀವಿ, ಸಣ್ಣ ಇದ್ದೀನಿ ಅಂದಮೇಲೆ. ಇದೊಂದು ಟಾಪು. ಓಕೆ ಇದೊಂದು ನಂಗೆ ಇದಿಷ್ಟ ಆಯ್ತು. ಆ್ಯಕ್ಚುಲಿ ನಂಗೆ ಇದಿಷ್ಟ ಆಯಿತು. ದಿಸ್ ಇಸ್ ಗುಡ್. ಇದು ಸೆಕೆಂಡ್ ಬಂದು ತಾತ ಒಂದು 2 ಸೆಕೆಂಡ್ ಎತ್ಕೊಳ್ಳಿ ನಂಗೆ. ಇರ್ಲ ತಾತ ಬರ್ತದೆ, ಇರ್ಲ. ಏನು ಬೇಕು ಹೇಳು, ಏನು ಬೇಕು ಅಂತ ಹೇಳಿದೆ. ಹಣ್ಣು ಕೊಡ್ತಿದ್ದೀರು. ಹಣ್ಣು ಬೇಡವಾ ನಿಂಗೆ? ಹಣ್ಣು ಬೇಡವಾ? ಇಸ್ಕೋ ತಾತ ಹಣ್ಣು ಕೊಡು ತಾತ ಅವಳಿಗೆ. ಕೊಡ್ತದ ನೋಡಿ ಇಸ್ಕೋ. ರಿಮೋಟ್ ಕೊಡು, ಟಿವಿ ಹಾಕೊಳ್ಳಿ ಅವರು. ಗೈಸ್ ಏನಾದ್ರೂ ಒಂದು ಹೇಳಿ ಅಡ್ಗಣೆ ಮಾಡ್ಬೇಕು ಅವಳಿಗೆ, ಇಲ್ಲ ಅಂದ್ರೆ ರಚ್ಚೆ ಹಿಡಿದು ಬಿಡ್ತಾಳೆ. ಗೈಸ್ ಇದು ನಮ್ಮ ಮಮ್ಮಿಗೆ. ಸೊ ಇದು ಒಂದು ಸೆಲೆಕ್ಷನ್. ಓಕೆ 3 ಹೋಯ್ತು. ಆಮೇಲೆ 3 ಇದು ಒಂದು ಚೆನ್ನಾಗಿತ್ತು ನೋಡಿ ಗೈಸ್. ಇದು 4 ಕೊಡ ಅವಳು ಕೈಗೆ ಕೊಡು ತಾತ. ಅದೊಂದು 4. ಸೊ 5. ಇವೆಲ್ಲ ಸ್ಟಿಚ್ ಹಾಕೊಬೇಕನಪ್ಪ ನೀವು. 5. ಅಯ್ಯೋ ಇನ್ನೂ ಎಷ್ಟು ಬರ್ತಾವೆ ಒಳಗಡೆಯಿಂದ ಅಂತ ನನಗೆ ಕುತೂಹಲ. ಈ ಥರದ್ದು ಇತ್ತಲ್ವ ನಿಮ್ಮ ಹತ್ರ? ಈ ಥರದ್ದು ಇರ್ಲಿಲ್ವಾ? ಇತ್ತು ಅನ್ಸುತ್ತೆ ಅದಕ್ಕೆ. ಓಕೆ ಸೊ ಇದೊಂದು. ಅವ್ರದ್ಕಿನ್ನ ಉದ್ದ ಇದೆ ಅಂತೆ. ಸೊ ನೋಡಿ ಗೈಸ್, ಇಷ್ಟೆಲ್ಲ ಇವ್ರಿಗೆ 6 ಡ್ರೆಸ್ಸು ಪ್ಲಸ್ ಇಷ್ಟು ಸ್ಯಾರಿ ಎಲ್ಲ ತಗೊಂಡು. ಸೊ ನೆನ್ನೆ ಹತ್ತತ್ರ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ. ಹೆಂಗ ಅನ್ನಿಸ್ತು ಶಾಪಿಂಗ್ ಮಾಡಿದ್ದು? ಗುಡ್, ತಗೊಳಾಗಿತ್ತಾ? ಸೊ ನನ್ನ ಮದುವೆ ಅಥವಾ ನನ್ನ ಎಂಗೇಜ್ಮೆಂಟ್ ತಯಾರಿಗೆ ಇಷ್ಟೆಲ್ಲ ಮಾಡ್ಕೊಂಡವ್ರೆ. ವಾಡ್ದಾಕ್ಬಿಡ್ತೀನಿ. ಮತ್ತೆ ಹೋಗಿ ತಗೊಳಕ್ ಟೈಮ್ ಸಾಲಲ್ಲ ಅಂತ. ಇದು ಟಿವಿ ಸೌಂಡ್ ಯಾಕೆ ಕೊಟ್ಬಿಡೋಯ್ತು ನಮ್ಮ ತಾತ. ಹೇಳಿ. ಸೊ ಒಟ್ಟಿಗೆ ಅಲ್ಲೇ ಶಾಪಿಂಗ್ ಮಾಡ್ಕೊಂಡ್ ಬಂದ್ಬಿಟ್ರಿ. ಹೌದು.
ಸೊ ಗೈಸ್ ಇವರೆಲ್ಲ ನಮ್ಮಮ್ಮ ಮತ್ತು ನಮ್ಮ ಅತ್ತಿಗೆ ಇಬ್ರು ಒಟ್ಟಿಗೆ ನನ್ನ ಮದುವೆಗೆ ಸೇರಿಸಿ ತಗೊಂಡ್ಬಿಟ್ಟವ್ರೆ. ಸೊ ಇದೆಲ್ಲ ಸ್ಟಿಚ್ ಮಾಡಿ ಇಟ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಫಸ್ಟೇ ತಂದ್ಬಿಟ್ಟವ್ರೆ, ಮತ್ತೆ ಹೋಗೋಕ್ಕೆ ಟೈಮ್ ಸಾಲಲ್ಲ ಅಂತ ಅಂದ್ಬಿಟ್ಟು. ಸೊ ಇಷ್ಟೆಲ್ಲ ತಂದಿದ್ರು. ಸೊ ಹಿಂಗಿತ್ತು ನನ್ನ ಎಂಗೇಜ್ಮೆಂಟ್ಗೆ ಅಂತ ಹೋಗಿ ಬಟ್ಟೆ ತರಬೇಕಾಗಿರೋ ಸೆಷನ್. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗಿ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.